ಈಗ ಕಂಕಣ ದಾರ ಹೇಗೆ ಮಾಡೋದು ಅಂತ ನೋಡೋಣ. ಇದು ಅರ್ಶಿಣದ ದಾರನೇ ಬರುತ್ತೆ, ಅಂದರೆ ಎಲ್ಲ ಗಂಧಿ ಅಂಗಡಿಲೂ ಕೂಡ ಸಿಗುತ್ತೆ. ನೀವು ಈ ಥರನಾದರೂ ಮಾಡ್ಕೊಳ್ಬೋದು. ಇಲ್ಲ ನಾವು ಬಿಳಿ ದಾರದಲ್ಲೇ ಮಾಡ್ಕೋತೀವಿ ಅಂದರೆ ಬಿಳಿ ದಾರನೂ ಸಿಗುತ್ತೆ. ಬಿಳಿ ದಾರನ ಇದು 9 ಎಳೆ ಮಾಡ್ಕೊಂಡು ಅದಾದರೂ ಮಾಡ್ಕೊಬೋದು. ಇಲ್ವಾ ಇದು 3 ಎಳೆ ಬರುತ್ತೆ. 3 ಎಳೆಯಲ್ಲಿ ನಾವು 9 ದಾರ ಥರ ಮಾಡಿಕೊಂಡು ಅಂದರೆ 9 ಎಳೆ ಥರ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ಒಂದೊಂದು ಮನೇಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. 9 ಎಳೆ 16 ಗಂಟು ಅಂತ ಹೇಳ್ತಾರೆ, ಇಲ್ಲ 9 ಎಳೆ 12 ಗಂಟು ಅಂತ ಕರೀತಾರೆ. ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಇರುತ್ತೆ. ನಮ್ಮ ಮನೇಲಿ 9 ಎಳೆ ಹಾಗೆ 12 ಗಂಟು ಹಾಕೋತೀವಿ. ಇದಕ್ಕಿಂತ ಶ್ರೇಷ್ಠ ಅಂಗನೂಲು ಅಂತ ಬರುತ್ತೆ, ಅದು ಕೂಡ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅದು ಪ್ಯೂರ್ ಹತ್ತಿಯಿಂದ ಮಾಡಿರ್ತಾರೆ. ರೆಡಿ ಮಾಡ್ಕೋಬೇಕಾಗತ್ತೆ. ಈ ಕಂಕಣ ದಾರದಲ್ಲಿ ಟೋಟಲ್ ಆಗಿ ನಮಗೆ 12 ಗಂಟು ಬರಬೇಕಾಗತ್ತೆ, ಹೂವಿಂದು ಸೇರಿಸಿ. ಈ ಥರ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ನಾವು ಗಂಟು ಹಾಕೊಂಡು ಹೋಗ್ಬೇಕಾಗತ್ತೆ. ಕೆಲವರು 9 ಗಂಟು ಹಾಕ್ತಾರೆ, ಕೆಲವರು 12 ಹಾಕ್ತಾರೆ, ಕೆಲವರು 16 ಹಾಕ್ತಾರೆ. ನಿಮ್ಮ ಮನೆ ಹಿರಿಯರನ್ನ ಕೇಳ್ಕೊಂಡು ನಿಮ್ಮ ಮನೇಲಿ ಎಷ್ಟು ಗಂಟು ಹಾಕೋಬಹುದು ಆ ಥರ ಗಂಟು ಹಾಕೊಳ್ಳಿ. ಇದಕ್ಕೆ ಟೋಟಲ್ 12 ಗಂಟು ಹಾಕೊಂಡಿದ್ದೀನಿ, ಹೂವಿಂದು ಸೇರಿಸಿ. ಅಂದರೆ ಈಗ 11 ಗಂಟು ಆಗಿರುತ್ತೆ. ಈಗ ಮೇಲ್ಗಡೆ ಹೂವಿಂದ ಕಟ್ಬೋದು, ಕೆಳಗಡೆ ಹೂವಿಂದ ಕಟ್ಬೋದು. ಇದು ಸೇರಿಸಿ ಅಂದರೆ ಈ ಗಂಟು ಸೇರಿಸಿ 12 ಗಂಟು ಆಗುತ್ತೆ.